ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಸಂಜೆ 4 ಗಂಟೆಗೆ ನೆರವೇರುತ್ತೆ. ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗ ಮಾಡಿಕೊಳ್ಳಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಹೊರಡುತ್ತೆ. ಚೆನ್ನಮ್ಮ ಅವರ ಪಾರ್ಥಿವ ಶರೀರಕ್ಕೆ ಕುಟುಂಬಸ್ಥರು ಈಗ ಕೊನೆಯದಾಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ನಿವಾಸದಲ್ಲಿ ರೇವಣ್ಣ ಅವರ ಮನೆಯಲ್ಲಿ ಧಾರ್ಮಿಕ ವಿಧಿವಿಧಾನ ಮುಕ್ತಾಯವಾಗಿದೆ. ಹರದನಹಳ್ಳಿಯತ್ತ ಅಂತಿಮ ಯಾತ್ರೆ ಸಾಗುತ್ತೆ. 10 ಗ್ರಾಮಗಳಲ್ಲಿ ಈ ಅಂತಿಮ ಯಾತ್ರೆ ಸಾಗುತ್ತೆ. ಅದಾದ ಮೇಲೆ ಹರದನಹಳ್ಳಿಯ ಬೆಟ್ಟದ ರಂಗನಾಥ ಸ್ವಾಮಿಯ ತಪ್ಪಲಿನಲ್ಲಿ ಚೆನ್ನಮ್ಮ ಅವರ ಇಷ್ಟದ ಜಾಗದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸುವುದಕ್ಕೆ ಸಿದ್ಧತೆಗಳು ಈಗಾಗಲೇ ಆರಂಭವಾಗಿದ್ದಾವೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಹೊಳೆನರಸೀಪುರದಲ್ಲಿರುವಂತಹ ಎಚ್.ಡಿ. ರೇವಣ್ಣ ಅವರ ನಿವಾಸ. ಎಚ್.ಡಿ. ರೇವಣ್ಣ ಚೆನ್ನಮ್ಮ ಅವರ 2ನೆಯ ಮಗ. ಅವರ ನಿವಾಸದಲ್ಲಿ ಕೊನೆಯದಾಗಿ ಪೂಜೆಯನ್ನು ಸಲ್ಲಿಸುವಂತಹ ಕೆಲಸ ಆಗ್ತಾ ಇದೆ. ದೇವೇಗೌಡರು ಕೂಡ, ನಿಖಿಲ್ ಕುಮಾರಸ್ವಾಮಿಯವರು, ಎಚ್.ಡಿ. ಕುಮಾರಸ್ವಾಮಿಯವರು, ಬಾಲಕೃಷ್ಣ, ರಮೇಶ್ ಅವರು, ಅನಸೂಯ, ಶೈಲಜಾ ಅವರು ಎಲ್ಲರೂ ಕೂಡ ಈ ಪೂಜೆಯಲ್ಲಿ ಭಾಗಿಯಾಗಬೇಕಾಗುತ್ತೆ. ವಿಧಿವಿಧಾನಗಳು ಮುಕ್ತಾಯವಾದ ನಂತರ, ಅರ್ಚಕರ ಸಮ್ಮುಖದಲ್ಲಿ ನಡೀತಾ ಇರುವಂತಹ ಪೂಜೆ ಮುಕ್ತಾಯವಾದ ನಂತರ ಹೂವಿನ ಪಲ್ಲಕ್ಕಿಯಲ್ಲಿ ಪಾರ್ಥಿವ ಶರೀರವನ್ನು ಇರಿಸಿ ಮೆರವಣಿಗೆಯನ್ನು ಆರಂಭಿಸಲಾಗುತ್ತೆ. ಹತ್ತತ್ರ 2.5-3 ಗಂಟೆಗಳ ಕಾಲ ಈ ಅಂತಿಮ ಯಾತ್ರೆ ಅಥವಾ ಮೆರವಣಿಗೆ ಸಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕುಟುಂಬಸ್ಥರು ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ಪೂಜೆ ಮುಗಿದ ನಂತರ ಇಲ್ಲಿಂದ ಯಾತ್ರೆ ಆರಂಭ ಆಗುತ್ತೆ. ಹೂವಿನ ಪಲ್ಲಕ್ಕಿಯಲ್ಲಿ ಯಾತ್ರೆ ಆರಂಭ ಆಗುತ್ತೆ. ನಿನ್ನೆ ಪದ್ಮನಾಭನಗರದಿಂದ ಇಲ್ಲಿಯವರೆಗೂ ಕೂಡ ಇದೇ ರೀತಿಯ ಯಾತ್ರೆಯನ್ನು ಮಾಡಲಾಗಿತ್ತು. ಹೂಮಳೆಯನ್ನು ಸುರಿಸಿದ್ರು. 12 ಕಡೆಗಳಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. 11-12 ಗಂಟೆಯಷ್ಟೊತ್ತಿಗೆ ಮೃತದೇಹ ಹೊಳೆನರಸೀಪುರದ ಎಚ್.ಡಿ. ರೇವಣ್ಣ ಅವರ ನಿವಾಸವನ್ನು ತಲುಪಿತ್ತು. ಎಚ್.ಡಿ. ರೇವಣ್ಣ ಅವರ ಮನೆ ಅಂಗಳದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಯಿತು. ದೊಡ್ಡ ಸಂಖ್ಯೆಯಲ್ಲಿ ಜನ ಇನ್ನೂ ಕಾಯ್ತಾ ಇದ್ದಾರೆ. ಚೆನ್ನಮ್ಮನವರ ದರ್ಶನವನ್ನು ಮಾಡಬೇಕು, ಅಂತಿಮವಾಗಿ ಒಮ್ಮೆ ನೋಡಿ ವಿದಾಯವನ್ನು ಹೇಳಬೇಕು ಅಂಥೇಳಿ. ಬಟ್ ಸಮಯದ ನಿಮಿತ್ತ ಸಾವಿರಾರು ಜನರನ್ನ, ಕಾರ್ಯಕರ್ತರನ್ನ, ಅಭಿಮಾನಿಗಳನ್ನ ತಡೆಯುವಂತಹ ಕೆಲಸ ಕೂಡ ಆಗಿದೆ. ಅವರೆಲ್ಲರೂ ಕೂಡ ಯಾತ್ರೆ ಯಾವಾಗ ಆರಂಭ ಆಗುತ್ತೆ, ಆ ಯಾತ್ರೆಯಲ್ಲಿ ನಾವು ಕೂಡ ಭಾಗಿಯಾಗಬೇಕು ಅಂಥೇಳಿ ಮನೆಯ ಹೊರಗಡೆ ಕೂಡ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆ ಅಂತ್ಯಕ್ರಿಯೆ ನೆರವೇರುವಂತಹ ಜಾಗವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅಲ್ಲಿ ಬೇಕಾದಂತಹ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. 50ಕ್ಕೂ ಹೆಚ್ಚು ಸಾವಿರ ಜನ ಈ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವಂಥದ್ದು.